ರಿಯಲ್ಮಿ ತನ್ನ ರಿಯಲ್ಮಿ 15 ಹಾಗೆ ರಿಯಲ್ಮಿ 15 ಪ್ರೋನ ಲಾಂಚ್ ಮಾಡಿದೆ. ಈ ಫೋನ್ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದೆ. ಇದರಲ್ಲಿ 50 ಮೆಗಾ ಪಿಕ್ಸೆಲ್, 50 ಮೆಗಾ ಪಿಕ್ಸೆಲ್, 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ಕ್ಯಾಮೆರಾ ಇದೆ. ಇದರಲ್ಲಿ 7000 mAh ಮ್ಯಾಸಿವ್ ಬ್ಯಾಟರಿ ಇದ್ರೂ ಇದು ತುಂಬಾ ಸ್ಲಿಮ್ ಫೋನ್ ಆಗಿದೆ. ಹಾಗೆ 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ತುಂಬಾ AI ಫೀಚರ್ಸ್ ಗಳು ಸಿಗುತ್ತೆ. ಬೆಸ್ಟ್ ಕ್ಯಾಮೆರಾ ಕ್ವಾಲಿಟಿ ಇದೆ. ಈ ಫೋನ್ ಇಂದ ನೀವು ಮಲ್ಟಿ ಟಾಸ್ಕಿಂಗ್ ಮಾಡಬಹುದು. ಇದರಲ್ಲಿ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಕೂಡ ಸಿಗುತ್ತೆ. ರಿಯಲ್ಮಿ ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡಿದೆ, ಆದ್ರೆ ಈ ಫೋನ್ ನಿಜಕ್ಕೂ ವರ್ತ್ ಇದೆಯಾ ಇಲ್ವಾ ಅಂತ ಎಲ್ಲನೂ ನಾನು ಇವತ್ತಿನ ವಿಡಿಯೋಲಿ ಹೇಳ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಹಾಗೆ ಈ ಫೋನ್ ನಮಗೆ ರಿಯಲ್ಮಿ ಅವರೇನು ಕಳಿಸ್ಕೊಟ್ಟಿಲ್ಲ. ಈ ಫೋನ್ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ನಿಮ್ಗೇನಾದ್ರೂ ಹೊಸ ಫೋನ್, ಟಿವಿ, ಲ್ಯಾಪ್ಟಾಪ್ಸ್ ಬೇಕಾಗಿದ್ರೆ ಈ 2 ಶಾಪ್ಸ್ಗೆ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು. ನಿಮ್ಗೆ ಬೇರೆ ಬೇರೆ ಆಫರ್ಸ್ಗಳನ್ನ ಮತ್ತೆ ಡಿಸ್ಕೌಂಟ್ಸ್ಗಳನ್ನ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಇದರ ಅನ್ಬಾಕ್ಸಿಂಗ್ ಬಗ್ಗೆ ಮಾತಾಡೋದಾದ್ರೆ, ರಿಯಲ್ಮಿ ಯಾವಾಗ್ಲೂ ತನ್ನ ಟಿಪಿಕಲ್ ಯೆಲ್ಲೋ ಬಾಕ್ಸ್ ನ ಕೊಡುತ್ತೆ. ಈ ಸತಿನೂ ಯೆಲ್ಲೋ ಕಲರ್ ಬಾಕ್ಸ್ ಇದೆ. ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಇಲ್ಲಿ ನಮ್ಗೆ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಇದರಲ್ಲಿ ಸಿಮ್ ಎಜೆಕ್ಟರ್ ಟೂಲ್, ಯೂಸರ್ ಮ್ಯಾನ್ಯೂ, ಕೆಲವು ಸ್ಟಿಕ್ಕರ್ಸ್ ಗಳು ಸಿಗುತ್ತೆ. ಜೊತೆಗೆ ಒಂದು TPU ಬ್ಯಾಕ್ ಕೇಸ್ ಸಿಗುತ್ತೆ. ಇದು ಸ್ವಲ್ಪ ಬೆಟರ್ ಆಗಿದೆ. ಟೆಕ್ಸ್ಚರ್ ಲೈನಿಂಗ್ ಇದೆ. ಹೋಲ್ಡ್ ಮಾಡಿದಾಗ ಇದರ ಗ್ರಿಪ್ ಚೆನ್ನಾಗಿದೆ. ಹಾಗೆ ಬಾಕ್ಸ್ ಅಲ್ಲಿ ನಮಗೆ ಫೋನ್ ಸಿಗುತ್ತೆ. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ 80 ವ್ಯಾಟ್ ಅಡಾಪ್ಟರ್ ಇದೆ. ಕೊನೆಗೆ ಟೈಪ್ A ಟು ಟೈಪ್ C ಕೇಬಲ್ ಸಿಗುತ್ತೆ. ಈ ಫೋನ್ ನ ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗುತ್ತೆ. ನೀವು ಯಾವುದೇ ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯ ಇರೋದಿಲ್ಲ. ನೆಕ್ಸ್ಟ್ ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಇದರ ಬ್ಯಾಕ್ ಅಲ್ಲಿ ವೇಗನ್ ಲೆದರ್ ಇದೆ. ಈ ವೇಗನ್ ಲೆದರ್ ಅಷ್ಟೊಂದೇನ್ ಚೆನ್ನಾಗಿಲ್ಲ. ಲೆದರಿ ಫೀಲ್ ಕೊಡ್ತಾ ಇಲ್ಲ. ಯಾವುದೋ ಬಟ್ಟೆ ಯೂಸ್ ಮಾಡಿರೋ ತರ ಅಂತ ಅನ್ಸುತ್ತೆ. ಈಗ ನಮ್ಮ ಹತ್ರ ಮೋಟೋ ಎಡ್ಜ್ 60 ಪ್ರೋನು ಇದೆ. ಇದರಲ್ಲಿ ವೇಗನ್ ಲೆದರ್ ಸಿಗುತ್ತೆ. ಇದು ತುಂಬಾ ಪ್ರೀಮಿಯಂ ಆಗಿದೆ. ಲೆದರ್ ಫೀಲ್ ನ ಕೊಡುತ್ತೆ. ಆದ್ರೆ ಇದು ಆ ಫೀಲ್ ನ ಕೊಡ್ತಾ ಇಲ್ಲ. ಹಾಗೆ ಪಾಲಿಕಾರ್ಬೊನೇಟ್ ಫ್ರೇಮ್ ಕೂಡ ಸಿಗುತ್ತೆ. ಇದು 3 ಕಲರ್ ಅಲ್ಲಿ ಸಿಗುತ್ತೆ. ವೆಲ್ವೆಟ್ ಗ್ರೀನ್, ಇದರಲ್ಲಿ ಮಾತ್ರ ಲೆದರ್ ಸಿಗುತ್ತೆ. ಫ್ಲೋಯಿಂಗ್ ಸಿಲ್ವರ್ ಮತ್ತೆ ಸಿಲ್ಕ್ ಪರ್ಪಲ್, ಈ 2 ಕಲರ್ ಫೋನ್ಸ್ ಅಲ್ಲಿ ಪಾಲಿಕಾರ್ಬೊನೇಟ್ ಬ್ಯಾಗ್ ಸಿಗುತ್ತೆ. ನೀವೇನಾದ್ರೂ ಈ ಫೋನ್ ತಗೊಂಡ್ರೆ ಫ್ಲೋಯಿಂಗ್ ಸಿಲ್ವರ್ ಅಥವಾ ಸಿಲ್ಕ್ ಪರ್ಪಲ್ ಅಲ್ಲೇ ತಗೊಳ್ಳಿ. ಈ ವೆಲ್ವೆಟ್ ಗ್ರೀನ್ ಬೇಡ. ಆದ್ರೆ ಇದ್ರ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಏನು ಬೀಳೋದಿಲ್ಲ. ಆದ್ರೆ ಇದು ಬೇಗ ಗಲೀಜಾಗುತ್ತೆ. ಅದಕ್ಕೆ ನೀವು ಬ್ಯಾಕ್ ಕವರ್ ಹಾಕಿ ಯೂಸ್ ಮಾಡಬೇಕು. ಇದರ ಕ್ಯಾಮ್ರಾ ಮಾಡ್ಯೂಲ್ ನ ಚೇಂಜ್ ಮಾಡಲಾಗಿದೆ. ರಿಯಲ್ಮಿ 14 ಪ್ರೋ ಅಲ್ಲಿ ಸರ್ಕಲ್ ಕ್ಯಾಮ್ರಾ ಮಾಡ್ಯೂಲ್ ಇತ್ತು. ಆದ್ರೆ ಇದರಲ್ಲಿ ಬಾಕ್ಸಿ ಟೈಪ್ ಕ್ಯಾಮ್ರಾ ಮಾಡೆಲ್ ನ ನೋಡೋದಕ್ಕೆ ಸಿಗುತ್ತೆ. ಜೊತೆಗೆ ಇದರ ಕ್ಯಾಮ್ರಾ ಪಕ್ಕದಲ್ಲಿ ಒಂದು ಪಲ್ಸ್ ಲೈಟ್ ಕೂಡ ಸಿಗುತ್ತೆ. ಇದರಲ್ಲಿ ಮಲ್ಟಿ ಕಲರ್ ಲೈಟ್ ಬರುತ್ತೆ. ಇದನ್ನ ಚಾರ್ಜಿಂಗ್ ಇಟ್ಟಾಗ, ಗೇಮ್ಸ್ ಆಡುವಾಗ, ಕಾಲ್ಸ್ ಬಂದಾಗ, ಕ್ಯಾಮ್ರಾದಲ್ಲಿ ಟೈಮರ್ ಆನ್ ಮಾಡಿದಾಗ ಇದರಲ್ಲಿ ಲೈಟ್ ಬರುತ್ತೆ. ಇದು ಜಾಸ್ತಿ ಬ್ರೈಟ್ ಆಗಿಲ್ಲ. ಜಾಸ್ತಿ ಬಿಸಿಲು ಇತ್ತು ಅಂತಂದ್ರೆ ಕಾಣಿಸೋದೇ ಇಲ್ಲ. ಇದು ನೈಟ್ ಟೈಮ್ ಅಲ್ಲಿ ಯೂಸ್ ಆಗುತ್ತೆ. ಡೇ ಟೈಮ್ ಅಲ್ಲಿ ಅಷ್ಟೊಂದೇನು ಯೂಸ್ ಆಗೋದಿಲ್ಲ. ಹಾಗೆ ಇದರಲ್ಲಿ ಡ್ಯುಯಲ್ ಫ್ಲಾಶ್ ಲೈಟ್ ಕೂಡ ಸಿಗುತ್ತೆ. ಈ ಫೋನ್ಗೆ IP66, IP68, IP69 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗುತ್ತೆ. ಈ ಫೋನ್ ನೀರಲ್ಲಿ ಬಿದ್ರೂ ಏನೂ ಆಗೋದಿಲ್ಲ, ಸರ್ವೈವ್ ಆಗುತ್ತೆ. ಹಾಗಂತ ಬೇಕು ಅಂತ ನೀರಲ್ಲಿ ಹಾಕಬೇಡಿ. ನೆಕ್ಸ್ಟ್ ಇದರ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಕೇವಲ 192 ಗ್ರಾಮ್ ವೆಯ್ಟ್ ಇದೆ. ಹಾಗೆ 7.7 mm ಥಿಕ್ನೆಸ್ ನ ಹೊಂದಿದೆ. ಆದ್ರೆ ಈ ಫೋನ್ ಅಲ್ಲಿ ನಿಮ್ಗೆ 7000 mAh ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ. ಆದ್ರೂ ಇದರ ವೆಯ್ಟ್ ಕಡಿಮೆ ಇದೆ. ಇದರ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿದೆ. ಮತ್ತೆ ಇದರ ಥಿಕ್ನೆಸ್ ಕೂಡ ತುಂಬಾ ಕಡಿಮೆ ಇದೆ. ಇದು ಜಾಸ್ತಿ ಭಾರ ಇದೆ, ಜಾಸ್ತಿ ದಪ್ಪ ಇದೆ ಅಂತ ಏನು ಫೀಲ್ ಆಗೋದಿಲ್ಲ. ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೂ ಬಟನ್ಸ್ ನ ನೋಡೋದಾದ್ರೆ, ಈ ಫೋನ್ ನ ಕೆಳಗಡೆ ಸ್ಪೀಕರ್ ಗ್ರಿಲ್ ಇದೆ, USB ಟೈಪ್ C ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಟ್ರೇ ಇದೆ. ಇದು ಡ್ಯುಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೂ ಇಲ್ಲ, ಖಾಲಿ ಇದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಹಾಗೆ ವಾಲ್ಯೂಮ್ ರಾಕರ್ ಇದೆ. ಫೋನ್ ನ ಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ಸ್ ಇದಾವೆ. ಸ್ಪೀಕರ್ ಗ್ರಿಲ್ ಇದೆ. ಹಾಗೆ ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಇದ್ರ ಸ್ಪೀಕರ್ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ 300% ವಾಲ್ಯೂಮ್ ಬೂಸ್ಟ್ ಸಿಗುತ್ತೆ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.8 ಇಂಚಸ್ 1.5K 4D ಕರ್ವ್ ಪ್ಲಸ್ ಡಿಸ್ಪ್ಲೇ ಸಿಗುತ್ತೆ. ಇದು ಕ್ವಾಡ್ ಕರ್ವ್ ಡಿಸ್ಪ್ಲೇ ಆಗಿದೆ. ನೋಡೋದಕ್ಕೆ ಫ್ಲಾಟ್ ಡಿಸ್ಪ್ಲೇ ಅಂತ ಅನ್ಸುತ್ತೆ. ಆದ್ರೆ ಇದನ್ನ ಟಚ್ ಮಾಡಿದಾಗ ಕರ್ವ್ ಡಿಸ್ಪ್ಲೇ ಅಂತ ಫೀಲ್ ಆಗುತ್ತೆ. ಹಾಗೆ ಇದರಲ್ಲಿ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. 240 ಹರ್ಟ್ಸ್ ಟಚ್ ಸ್ಯಾಂಪ್ಲಿಂಗ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಲ್ಯಾಗ್ ಫೀಲ್ ಏನೂ ಆಗೋದಿಲ್ಲ.
ಆದ್ರೆ ನೀವು ಇದರಲ್ಲಿ ಸ್ಕ್ರೋಲಿಂಗ್ ಮಾಡುವಾಗ ಅಥವಾ ಯಾವುದೋ ಆಪ್ ನ ಓಪನ್ ಮಾಡುವಾಗ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಕೆಲಸ ಮಾಡೋದಿಲ್ಲ. ಇದರಲ್ಲಿ ಕೇವಲ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಮಾತ್ರ ಕೆಲಸ ಮಾಡುತ್ತೆ. ಆದ್ರೆ ಇದರಲ್ಲಿ 1800 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಸಿಗುತ್ತೆ. 6500 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ. ಈ ಡಿಸ್ಪ್ಲೇ ಬ್ರೈಟ್ ಆಗಿದೆ. ಇಂಡೋರ್ ಹಾಗೆ ಔಟ್ಡೋರ್ ಅಲ್ಲಿ ವಿಸಿಬಿಲಿಟಿ ಚೆನ್ನಾಗಿದೆ. ಎಲ್ಲ ವಿಸಿಬಲ್ ಆಗಿ ಕಾಣಿಸುತ್ತೆ. ಹಾಗೆ ಇದಕ್ಕೆ 3840 ಹರ್ಟ್ಸ್ PWM ಡಿಮ್ಮಿಂಗ್ ಸಿಗುತ್ತೆ. ಇದರಿಂದ ಫ್ಲಿಕರಿಂಗ್ ಇಶ್ಯೂಸ್ ಬರೋದಿಲ್ಲ. ಲೋ ಲೈಟ್ ಅಲ್ಲಿ ಯೂಸ್ ಮಾಡಬಹುದು. ಕಣ್ಗಳು ಉರಿಯೋದಿಲ್ಲ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7 ಐ ಪ್ರೊಟೆಕ್ಷನ್ ಸಿಗುತ್ತೆ. ಇದರಿಂದ ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇದು ಮಿಸ್ ಆಗಿ ಬಿದ್ರೂ ಜಾಸ್ತಿ ಏನು ಡ್ಯಾಮೇಜ್ ಆಗೋದಿಲ್ಲ. ಹಾಗೆ ಇದರ ಬೆಸಲ್ಸ್ ಕಡಿಮೆ ಇದೆ. ಚಿನ್ ಕೂಡ ಕಡಿಮೆ ಇದೆ. 94% ಸ್ಕ್ರೀನ್ ಟು ಬಾಡಿ ರೇಷಿಯೋ ಇದೆ. ಇದರಿಂದ ಕಂಟೆಂಟ್ಸ್ ನೋಡುವಾಗ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ ಡಿಸ್ಪ್ಲೇ HDR ಗೂ ಸಪೋರ್ಟ್ ಮಾಡುತ್ತೆ. ಯೂಟ್ಯೂಬ್ ಅಲ್ಲಿ 4K HDR ವಿಡಿಯೋ 60 FPS ಅಲ್ಲಿ ನೋಡಬಹುದು. ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಅಲ್ಲಿ ಕಲರ್ಸ್ ಪಂಚಿಯಾಗಿ ಬರುತ್ತೆ. ಡೀಟೇಲ್ಸ್ ಚೆನ್ನಾಗಿ ಕಾಣಿಸುತ್ತೆ. ಡೀಪ್ ಬ್ಲಾಕ್ ಪರವಾಗಿಲ್ಲ ಚೆನ್ನಾಗಿ ಕಾಣಿಸುತ್ತೆ. ಓವರ್ ಆಲ್ ಇದರ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ. ಇದು ಆಪ್ಟಿಕಲ್ ಸೆನ್ಸರ್ ಆಗಿದೆ. ಇದು ಫಾಸ್ಟ್ ಆಗಿದೆ. ಕ್ವಿಕ್ಲಿ ಓಪನ್ ಆಗುತ್ತೆ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇದು 4nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಇದು ಹೊಸ ಪ್ರೊಸೆಸರ್ ಆಗಿದೆ. ಈ ಫೋನ್ ಅಲ್ಲಿ ಫಸ್ಟ್ ಬರ್ತಾ ಇರೋದು. ಇದರಲ್ಲಿ 10,24,000 ಪ್ಲಸ್ AnTuTu ಸ್ಕೋರ್ ಇದೆ. 79% CPU ಥ್ರಾಟ್ಲ್ ಇದೆ. ಇದರಲ್ಲಿ ಸ್ವಲ್ಪ ಥ್ರಾಟ್ಲಿಂಗ್ ಇಶ್ಯೂಸ್ ಇದೆ. ಹಾಗೆ ಗೇಮ್ ಬಗ್ಗೆ ಮಾತಾಡೋದಾದ್ರೆ BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಗೇಮ್ ಸ್ಮೂತ್ಲಿ ಪ್ಲೇ ಆಗುತ್ತೆ. ಹೈ ಗ್ರಾಫಿಕ್ಸ್ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಆದ್ರೆ ಇಶ್ಯೂಸ್ ಏನೂ ಇಲ್ಲ. ಆದ್ರೆ ಇದರಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಇರಬೇಕಾಗಿತ್ತು. ಹಾಗೆ ಕಾಲ್ ಆಫ್ ಡ್ಯೂಟಿಯಲ್ಲಿ 120 FPS ಸಪೋರ್ಟ್ ಸಿಗುತ್ತೆ. ಗೇಮ್ಸ್ ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ ಅಥವಾ ಲ್ಯಾಗ್ ಫೀಲ್ ಏನೂ ಆಗೋದಿಲ್ಲ. ಗೇಮ್ಸ್ ಆಡುವಾಗ ಓವರ್ ಹೀಟ್ ಕೂಡ ಏನೂ ಆಗ್ತಾ ಇಲ್ಲ. ಆದ್ರೆ ಸ್ವಲ್ಪ ವಾರ್ಮ್ ಫೀಲ್ ಆಗುತ್ತೆ. ಹಾಗೆ ಇದರಲ್ಲಿ 7000 mAh VC ಕೂಲಿಂಗ್ ಸಿಸ್ಟಮ್ ಸಿಗುತ್ತೆ. ಹಾಗೆ ಇದರ ಬ್ಯಾಟರಿ ಡ್ರೈನ್ ಹಾಗೆ ಟೆಂಪರೇಚರ್ ವೇರಿಯೇಷನ್ ಕೂಡ ನಾವು ಚೆಕ್ ಮಾಡಿದ್ವಿ. ಈ ಫೋನ್ 31 ಡಿಗ್ರಿ ಸೆಲ್ಸಿಯಸ್ ಇಂದ 48 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಆಯ್ತು. ಈ ಫೋನ್ ಸ್ವಲ್ಪ ಹೀಟ್ ಆಗ್ತಾ ಇದೆ. ಆದ್ರೆ ಇದರಲ್ಲಿ ಓವರ್ ಹೀಟಿಂಗ್ ಇಶ್ಯೂಸ್ ಏನೂ ಇಲ್ಲ. ಜೊತೆಗೆ ಇದರ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. 80% ಇಂದ 72% ವರೆಗೂ ಬ್ಯಾಟರಿ ಡ್ರೈನ್ ಆಯಿತು ಅಷ್ಟೇ. ಇದರ ಬ್ಯಾಟರಿ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ಜೊತೆಗೆ ಇದರಲ್ಲಿ LPDDR4X ರ್ಯಾಮ್ ಇದೆ. ಹಾಗೆ UFS 3.1 ಸ್ಟೋರೇಜ್ ಸಿಗುತ್ತೆ. ಆದ್ರೆ ಇದರ ಪ್ರೈಸಿಂಗ್ ಅಕಾರ್ಡಿಂಗ್ ಇದರಲ್ಲಿ LPDDR5X ರ್ಯಾಮ್ ಹಾಗೆ UFS 4.0 ಸ್ಟೋರೇಜ್ ಕೊಟ್ಟಿರಬೇಕಿತ್ತು. ಆದ್ರೆ ಇದರಲ್ಲಿ ಕೊಟ್ಟಿಲ್ಲ. ಇದೇ ಪ್ರೈಸ್ ರೇಂಜ್ ಅಲ್ಲಿ ನಿಮಗೆ ಬೇರೆ ಫೋನ್ ಅಲ್ಲಿ LPDDR5X ರ್ಯಾಮ್ ಸಿಗ್ತಾ ಇದೆ. ಆದ್ರೆ ಇದರಲ್ಲಿ LPDDR4X ರ್ಯಾಮ್ ಹಾಗೆ UFS 3.1 ಸ್ಟೋರೇಜ್ ಇದೆ. ಆದ್ರೆ ಇದರಲ್ಲಿ 1,05,000 ಪ್ಲಸ್ UFS ಸ್ಕೋರ್ ಇದೆ. ಸ್ಕೋರ್ ಪರವಾಗಿಲ್ಲ ಚೆನ್ನಾಗಿದೆ. ಇದರಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡಿದೀವಿ. ಆಪ್ಸ್ ಓಪನಿಂಗ್ ಹಾಗೆ ಕ್ಲೋಸಿಂಗ್ ಎಲ್ಲಾನು ಚೆಕ್ ಮಾಡಿದೀವಿ. ಫೋನ್ ಏನೋ ಲ್ಯಾಗ್ ಫೀಲ್ ಆಗ್ತಾ ಇಲ್ಲ. ಓವರ್ ಆಲ್ ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಡೀಸೆಂಟ್ ಆಗಿದೆ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಇದು ರಿಯಲ್ಮಿ UI 6 ಬೇಸ್ಡ್ ವರ್ಕ್ ಮಾಡುತ್ತೆ. Android 15 ಅಲ್ಲಿ ಇದು ಬರುತ್ತೆ. ಆದ್ರೆ ಇದಕ್ಕೆ 2 ವರ್ಷ ಮೇಜರ್ OS ಅಪ್ಡೇಟ್ ಹಾಗೆ 3 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ನನ್ನ ಪ್ರಕಾರ ಇದರ OS ಅಪ್ಡೇಟ್ ಕಡಿಮೆ ಆಯಿತು. ಹಾಗೆ ಇದರ ಬ್ಲೋಟ್ವೇರ್ ಕೂಡ ಇದರಲ್ಲಿ ತುಂಬಾ ಬರುತ್ತೆ. ಹಾಟ್ ಆಪ್ಸ್ ಹಾಟ್ ಗೇಮ್ ಕೂಡ ಬರುತ್ತೆ. ಜೊತೆಗೆ ಆಪ್ ಮಾರ್ಕೆಟ್ ನ ನೋಟಿಫಿಕೇಶನ್ ತುಂಬಾ ಬರುತ್ತೆ. ಇದರಲ್ಲಿ ನಿಮಗೆ ಕ್ಲೀನ್ UI ಸಿಗೋದಿಲ್ಲ. ಆದ್ರೆ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ನ ನೀವು ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ಹಾಟ್ ಆಪ್ಸ್ ಹಾಟ್ ಗೇಮ್ಸ್ ನ ನೀವು ಡಿಸೇಬಲ್ ಮಾಡ್ಕೋಬಹುದು. ಆಪ್ ಮಾರ್ಕೆಟ್ ನ ನೋಟಿಫಿಕೇಶನ್ ನ ಆಫ್ ಮಾಡಬಹುದು. ಆವಾಗ್ಲೇನೆ ಸ್ವಲ್ಪ ಮಟ್ಟಿಗೆ ಕ್ಲೀನ್ UI ಅಂತ ಫೀಲ್ ಆಗುತ್ತೆ. ಹಾಗೆ ಈ ಸಾಫ್ಟ್ವೇರ್ ಅಲ್ಲಿ ನಿಮಗೆ ಒಂದು ಹೊಸ AI ಫೀಚರ್ ಸಿಗ್ತಾ ಇದೆ. AI ಎಡಿಟ್ ಜೆನಿ ಅಂತ. ನಿಮ್ಮ ವಾಯ್ಸ್ ನಿಂದ ಫೋಟೋಸ್ ಅಲ್ಲಿ ಚೇಂಜಸ್ ಮಾಡಬಹುದು ಅಥವಾ ಟೈಪಿಂಗ್ ಇಂದ ಕೂಡ ಚೇಂಜಸ್ ಮಾಡಬಹುದು. ಈ AI ಚೆನ್ನಾಗಿ ಕೆಲಸ ಮಾಡುತ್ತೆ. ಇದಲ್ಲದೆ ಇದರಲ್ಲಿ ಸರ್ಕಲ್ ಟು ಸರ್ಚ್ ಸಿಗುತ್ತೆ. ಜೆಮಿನಿ ಸಪೋರ್ಟ್ ಇದೆ. ಇನ್ನು ಬೇರೆ ಬೇರೆ AI ಫೀಚರ್ಸ್ ಗಳು ಸಿಗುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡ್ಯೂಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಆದ್ರೆ ನೋಡೋದಕ್ಕೆ 3 ಕ್ಯಾಮೆರಾ ತರ ಕಾಣಿಸುತ್ತೆ. ಆದ್ರೆ ಇದರಲ್ಲಿ ಇರೋದು 2 ಕ್ಯಾಮೆರಾ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಇದೆ. ಇದರಲ್ಲಿ ಸೋನಿ IMX896 ಸೆನ್ಸರ್ ನ ಕೊಟ್ಟಿದ್ದಾರೆ. ಹಾಗೆ 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಸಿಗುತ್ತೆ. ಇದರಲ್ಲಿ ಯಾವುದೇ ಟೆಲಿಫೋಟೋ ಸೆನ್ಸರ್ ಇಲ್ಲ. ಆದ್ರೆ ಇದರಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಫೋಟೋದಲ್ಲಿ ಮ್ಯಾಕ್ಸಿಮಮ್ 20x ಝೂಮ್ ಮಾಡಬಹುದು. ಹಾಗೆ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ. ಕಲರ್ಸ್ ಚೆನ್ನಾಗಿದೆ. ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ವಿವಿಡ್ ಆಗಿ ಬರುತ್ತೆ. ಡೇ ಟೈಮ್ ನಲ್ಲಿ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿದೆ. ಆದ್ರೆ 20x ಝೂಮ್ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿಲ್ಲ.
ದೂರದಲ್ಲಿ ಇರೋ ಟೆಕ್ಸ್ಟ್ ಸರಿಯಾಗಿ ಕಾಣಿಸೋದಿಲ್ಲ. ಹಾಗೆ ಕೆಲವು ಫೋಟೋಸ್ ಅಲ್ಲಿ ಇದು ಸರಿಯಾಗಿ ಫೋಕಸ್ ಮಾಡೋದಿಲ್ಲ. ಫೋಟೋ ಸ್ವಲ್ಪ ಬ್ಲರ್ ಆಗಿ ಬರುತ್ತೆ. ಹಾಗೆ ಪೋರ್ಟ್ರೇಟ್ ಮೋಡ್ ಅಲ್ಲಿ 2x ಝೂಮ್ ಆಪ್ಷನ್ ಇದೆ ಅಷ್ಟೇ. 1x ಹಾಗೆ 2x ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಕಲರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಓವರ್ ಸ್ಯಾಚುರೇಟೆಡ್ ಏನೂ ಆಗೋದಿಲ್ಲ. ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ. ಹಾಗೆ ಲೋ ಲೈಟ್ ಫೋಟೋಸ್ ಅಷ್ಟೊಂದು ಚೆನ್ನಾಗಿಲ್ಲ. ಇನ್ನು ಬೆಟರ್ ಆಗಿ ಇರಬೇಕಾಗಿತ್ತು. ಇನ್ನು ಸ್ವಲ್ಪ ಬ್ರೈಟ್ ಆಗಿ ಬರಬೇಕು. ಇದರಲ್ಲಿ ಡೀಟೇಲ್ಸ್ ಇನ್ನೂ ಬರಬೇಕಾಗಿತ್ತು. ಹಾಗೆ 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಇದರಲ್ಲಿ ವೈಡ್ ಆಂಗಲ್ ಸಪೋರ್ಟ್ ಸಿಗುತ್ತೆ. 0.8x 1x ಹಾಗೆ 2x ಝೂಮ್ ಸಪೋರ್ಟ್ ಸಿಗುತ್ತೆ. ಇದು ಗ್ರೂಪ್ ಫೋಟೋಸ್ ತೆಗಿಬೇಕಾದ್ರೆ ಯೂಸ್ ಆಗುತ್ತೆ. ಇದರಲ್ಲಿ ಡೀಟೇಲ್ಸ್ ಪರವಾಗಿಲ್ಲ ಚೆನ್ನಾಗಿದೆ. ಸ್ಕಿನ್ ಟೋನ್ ಚೆನ್ನಾಗಿದೆ. ಸ್ಯಾಚುರೇಷನ್ ಚೆನ್ನಾಗಿದೆ. ಇನ್ನು ವಿಡಿಯೋಸ್ ಬಗ್ಗೆ ಮಾತಾಡೋದಾದ್ರೆ ಇದರ ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮೆರಾ ಇಂದ ನಾವು 4K ವಿಡಿಯೋಸ್ನ 60 FPS ಅಲ್ಲಿ ತೆಗಿಬಹುದು. ಆದ್ರೆ ವಿಡಿಯೋಸ್ ಅಲ್ಲಿ ಸ್ಟೆಬಿಲೈಸೇಷನ್ ಅಷ್ಟೊಂದು ಚೆನ್ನಾಗಿಲ್ಲ. ಸ್ವಲ್ಪ ಫ್ಲಿಕರಿಂಗ್ ಇಶ್ಯೂಸ್ ಆಗುತ್ತೆ. ಆದ್ರೆ ಕಲರ್ಸ್ ಚೆನ್ನಾಗಿದೆ. ಸ್ಕಿನ್ ಟೋನ್ ಚೆನ್ನಾಗಿ ಬರುತ್ತೆ. ವಿಡಿಯೋಸ್ ಅಲ್ಲಿ 10x ಝೂಮ್ ಅಷ್ಟೇ ಇದೆ. ಹಾಗೆ ಸೆಲ್ಫಿ ವಿಡಿಯೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ. ಇದ್ರಲ್ಲಿನೂ ಸ್ಟೆಬಿಲೈಸೇಷನ್ ಚೆನ್ನಾಗಿಲ್ಲ. ಇನ್ನು ಬೆಟರ್ ಆಗ್ಬೋದಿತ್ತು. ಜೊತೆಗೆ ಇದರ ಕ್ಯಾಮ್ರಾದಲ್ಲಿ ಹೊಸ AI ಫೀಚರ್ ಸಿಗುತ್ತೆ. ಅದೇ ಪಾರ್ಟಿ ಮೋಡ್. ಇದರಲ್ಲಿ 4 ಮೋಡ್ಸ್ಗಳು ಸಿಗುತ್ತೆ. ಪಾರ್ಟಿ ಮೋಡ್, ಸ್ಟೇಜ್ ಮೋಡ್, ಸ್ಲೂತ್ ಮೋಡ್ ಹಾಗೆ ಫೈರ್ ವರ್ಕ್ ಮೋಡ್. ಇದು ನೈಟ್ ಟೈಮ್ ಅಲ್ಲಿ ಯೂಸ್ಫುಲ್ ಆಗಿದೆ. ಆದ್ರೆ ಡೇ ಟೈಮ್ ಅಲ್ಲಿ ಅಷ್ಟೊಂದು ಯೂಸ್ ಆಗೋದಿಲ್ಲ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಡೀಸೆಂಟ್ ಆಗಿದೆ, ಚೆನ್ನಾಗಿದೆ. ಹಾಗೆ ಈ ಫೋನ್ ತೆಗೆದ ಎಲ್ಲ ವಿಡಿಯೋಸ್ಗಳು ಫೋಟೋಸ್ಗಳನ್ನ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ, ನೀವೇ ಚೆಕ್ ಮಾಡಿ. ನೆಕ್ಸ್ಟ್ ಇದರ ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 7000 mAh ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ. ಇದು 80 ವ್ಯಾಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 1 ಅವರ್ ಅಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ. ಈ ಫೋನ್ ಇಷ್ಟು ಸ್ಲಿಮ್ ಇದ್ರೂ ಇದರಲ್ಲಿ ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ. ಇದರ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ನಾರ್ಮಲ್ ಯೂಸೇಜ್ ಅಲ್ಲಿ 1.5 ದಿನದಿಂದ 2 ದಿನ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 9 5G ಬ್ಯಾಂಡ್ ಸಿಗುತ್ತೆ. ವೈಫೈ 6 ಇದೆ. ಬ್ಲೂಟೂತ್ 5.4 ಸಿಗುತ್ತೆ. ಆದ್ರೆ ಇದರಲ್ಲಿ NFC ಸಪೋರ್ಟ್ ಇಲ್ಲ. ಬಜೆಟ್ ಅಕಾರ್ಡಿಂಗ್ NFC ಕೊಡಬೇಕಾಗಿತ್ತು, ಆದ್ರೆ ಕೊಟ್ಟಿಲ್ಲ. ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಬಂದು 4 ವೇರಿಯಂಟ್ ಅಲ್ಲಿ ಸಿಗುತ್ತೆ. 8GB ರ್ಯಾಮ್, 128GB ಸ್ಟೋರೇಜ್. ಇದಕ್ಕೆ 31,999 ಆಗುತ್ತೆ. 8GB ರ್ಯಾಮ್, 256GB ಸ್ಟೋರೇಜ್. ಇದಕ್ಕೆ 33,999 ಆಗುತ್ತೆ. 12GB ರ್ಯಾಮ್, 256GB ಸ್ಟೋರೇಜ್. ಇದಕ್ಕೆ 35,999 ಆಗುತ್ತೆ. ಹಾಗೆ 12GB ರ್ಯಾಮ್, 512GB ಸ್ಟೋರೇಜ್. ಇದಕ್ಕೆ 38,999 ಆಗುತ್ತೆ. ಹಾಗೆ ಇದಕ್ಕೆ 4000 ಬ್ಯಾಂಕ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗಿದ್ರೆ ಈ ಫೋನ್ ತಗೋಬೋದಾ ಅಂತಂದ್ರೆ ನನ್ನ ಪ್ರಕಾರ ಬೇಡ ಅಂತ ಅನ್ಸುತ್ತೆ. ಯಾಕಂದ್ರೆ ಇದು 32,000ಗೆ ಸಿಗುತ್ತೆ. ಈ ಪ್ರೈಸ್ ರೇಂಜ್ಗೆ ಇದು ವ್ಯಾಲ್ಯೂ ಪ್ರೊವೈಡ್ ಮಾಡೋದಿಲ್ಲ. ಇದು ಓವರ್ ಪ್ರೈಸಿಂಗ್ ಆಯ್ತು. ಆದ್ರೆ ಇದರ ಪರ್ಫಾರ್ಮೆನ್ಸ್ ನ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ. ಆದ್ರೆ ಮಾರ್ಕೆಟ್ ನಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಫೋನ್ಸ್ ಈ ಪ್ರೈಸ್ ರೇಂಜ್ ಅಲ್ಲಿ ನಿಮಗೆ ಸಿಗುತ್ತೆ. ಇದರ ಕ್ಯಾಮ್ರಾ ಕ್ವಾಲಿಟಿ ಡೀಸೆಂಟ್ ಆಗಿದೆ. ತುಂಬಾ AI ಫೀಚರ್ಸ್ ಗಳು ಸಿಗುತ್ತೆ. ಬಿಗ್ ಬ್ಯಾಟರಿ ಸಿಗುತ್ತೆ. ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದನ್ನ ತಗೋಬೇಕು ಅಂತ ಅನ್ಸಿದ್ರೆ ತಗೊಳ್ಳಿ, ಆದ್ರೆ ಆದಷ್ಟು ಇದನ್ನ ಬಿಟ್ಟು ಬೇರೆ ಫೋನ್ ತಗೊಳ್ಳೋದಕ್ಕೆ ನೋಡಿ. ಇಷ್ಟ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ರಿಯಲ್ಮಿ 15 ಪ್ರೋನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಈ ಫೋನ್ನ ನಾನು ಬೇರೆ ಯಾವ ಫೋನ್ ಜೊತೆಗೆ ಕಂಪ್ಯಾರಿಸನ್ ಮಾಡಬೇಕು ಅಂತ ಹೇಳಿ. ಹಾಗೆ ನಿಮಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಕೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.